ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ. ಎಷ್ಟು ಬೆಳಗ್ಗೆ ಎದ್ದು ಎಲ್ಲ ಹೆಣ್ಮಕ್ಳು ಥರ ನಾನು ಕಸ ಗುಡಿಸಿ ರಂಗೋಲಿ ಬಿಟ್ಟು ಅದು ಯಾವತ್ತೂ ನನಗೆ ಬಂದಿಲ್ಲ. ಅಂದರೆ ಮಾಡ್ತೀನಿ ಸಮ್ಟೈಮ್ಸ್ ಅಷ್ಟೇ, ಆ ಥರ ಎಲ್ಲ ಮಾಡ್ತಾಯಿಲ್ಲ. ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಇಷ್ಟು ಬೇಗ ಎದ್ದು ರೆಡಿ ಆಗಬೇಕು, ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಸಿಗ್ತೀನಿ ಗಾಯ್ಸ್. ರೆಡಿ ಆಗಿದೆ, ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವಾಗ ನನ್ನ ಔಟ್ಫಿಟ್ ನಿಮಗೆ ಆಮೇಲೆ ತೋರಿಸ್ತೀನಿ. ಎಲ್ಲ ಫುಲ್ ರೆಡಿ ಆದಮೇಲೆ ಆಮೇಲೆ ಸಿಗ್ತೇನೆ ಗಾಯ್ಸ್. ಇನ್ನೂ ರೆಡಿ ಆಯ್ತಾ ಇದೀನಿ ಗಾಯ್ಸ್. ನಾನು ರೆಡಿ ಆಗ್ತಾ ಇರಬೇಕಾದ್ರೆ ಮನೇಲೆಲ್ಲ ಏನೇನು ಮಾಡ್ತವ್ರೆ ಅಂತ ನೋಡೋದ. ನಮ್ಮಮ್ಮ ರೆಡಿ ಆಗಿದ್ದಾರೆ ಆಗಲೇ. ಅಮ್ಮ ಏನು ಮಾಡ್ತಾ ಇದೆಯಾ? ಬಿಸಿನೀರು ಹಾಕೋತಾ ಇದ್ದೀನಿ ಕಣಪ್ಪ. ಬಿಸಿನೀರು ಎಲ್ರಿಗೂ ಬೇಕಲ್ಲ, ಕೋಲ್ಡ್ ಆಯ್ತದೆ ತಣ್ಣೀರು. ನಮ್ಮಮ್ಮನ ಔಟ್ಫಿಟ್ ನೋಡಿ ಗಾಯ್ಸ್. ಬಿಸಿಲು ಹೆಂಗೆ ಬೀಳ್ತಿದೆ. ಟೈಮು ಅದು 10 ನಿಮಿಷ ಫಾಸ್ಟು, 7:20. ಯಾರ್ಯಾರೆಲ್ಲ ಬರ್ತಾರೆ ಅಂತ ತೋರಿಸ್ತೀನಿ. ನನ್ನ ತಂಗಿ ಏನು ಮಾಡ್ತಾ ಇದ್ದಾಳೆ ಗೊತ್ತಾ? ನನ್ನ ತಂಗಿ ತೋರಿಸ್ಬಾರ್ದಂತೆ ಗೈಸ್. ಓಕೆ ಬಿಡಿ. ನೋಡಿ ನಮ್ಮೂರಲ್ಲಿ ಏನೇನು ವ್ಯೂ ಸಿಗುತ್ತೆ ಅಂತ. ಬೆಟ್ಟದ ಮಧ್ಯೆ ಸನ್ರೈಸ್ ಆಗ್ತಿದೆ. ಯು ಆಲ್ ಕ್ಯಾನ್ ಸಿ. ಹಾಯ್ ಆಂಟಿ. ಆಂಟಿ ಎಲ್ಲ ರೆಡಿ ಆಗಿದ್ದಾರೆ. ಲಕ್ಷ್ಮಿ ಕಜ್ಜಿನೂ ಬಂದವ್ರೆ. ಒಟ್ಟಾಗವ್ರೆ ಬಸ್ ಹತ್ಕೊಂಡು ಹೋಗಮ್ಮ ಅಂತ. ಈಗ ನಾಷ್ಟ ಮಾಡ್ತಾ ಇದ್ದೀನಿ, ಪುಳಿಯೋಗರೆ. ದೇವ್ರ ಮನೆಯೆಲ್ಲ ದೇವ್ರ ಪೂಜೆನೂ ಆಗಿದೆ, ಏನಿಲ್ಲ ಎಲ್ಲ ಪ್ಯಾಕಿಂಗು ಆಗಿದೆ. ನಾಷ್ಟ ಮಾಡಿಕೊಂಡು ಪ್ರೇಮಜ್ಜಿ, ನಿಂಗೆ ಜಾಗ ಇಲ್ಲ, ಅಲ್ಲೇ ಮುಂದೆ ಕುತ್ಕೊಬಿಡಿ. ಇವಾಗ ಹೋಗ್ತಾ ಇದೀವಿ ಗಾಯ್ಸ್. ಅವ್ರ ಫ್ರೆಂಡ್ನ ನೋಡ ಅಲ್ಲೇ ಬಸ್ ನೋಡ್ತಾರ. ಇನ್ನೊಬ್ರು ಬರ್ತಾ ಇದಾರೆ ಗಾಯ್ಸ್, ಅದಕ್ಕೆ ವೇಟಿಂಗು. ಬರ್ತಾವ್ರೆ ಈಗ. ಮುಂಚೆ ಬನ್ನಿ, ಮುಂದೆ ಡೋರ್ ಮುಂಚೆರಿಂದ. ಹಾಯ್ ಹಲೋ ಗಾಯ್ಸ್, ನಾವು ಇವಾಗ ನಮ್ಮ ಮನೆ ದೇವ್ರ ಬೆಟ್ಟಕ್ಕೆ ಬಂದಿದ್ದೀವಿ. ತೋರಿಸ್ತೀನಿ ನಿಮಗೆ. ವಡ್ಗಲ್ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ಇವಾಗ ತೋರಿಸ್ತೀನಿ. ಈಗೆಲ್ಲ ಇದೇನು ಕನ್ಸ್ಟ್ರಕ್ಷನ್ ನಡೀತಿದೆ. ಇದೆಲ್ಲ ಗೋಪುರ ಎಲ್ಲ ಕಟ್ಟಾದ್ಮೇಲೆ ತುಂಬ ಸಖತ್ತಾಗಿ ಬರುತ್ತೆ. ನೋಡಿ ವ್ಯೂನ, ಕಾಡು ಮಧ್ಯೆ ಇರೋದು ಗೈಸ್. ಒಳಗೆ ಮಾಡ್ಬಿಡ್ಲ? ಮೇಲೆ ಬಂದಿದ್ದೀನಿ. ದೇವಸ್ಥಾನದ ಮೇಲೆ ಒಂದು ಮೆಟ್ಲಿದೆ, ಅಲ್ಲಿ ಹತ್ಕೊಂಡು ಇಲ್ಲಿ ಬಂದಿದ್ದೀನಿ. ಒಂದೊಳ್ಳೆ ವ್ಯೂ ತೋರಿಸ್ತೀನಿ ನೋಡಿ ಗೈಸ್. ಎಂತ ಚಂದ ಅಲ್ವಾ? ಇದು ಫುಲ್ಲು ಫಾರೆಸ್ಟ್ ಮಧ್ಯ ಮತ್ತು ಕಲ್ಗಳ ಮಧ್ಯನೇ ಇರೋದು ನಮ್ಮ ದೇವ್ರು ಬಂದು. ನಿಮಗೆ
ಕ್ಲಿಪ್ಪಿಂಗ್ ಹಾಕ್ತೀನಿ ನಮ್ಮ ದೇವ್ರದ್ದು. ಎರಡನೇ ದೇವ್ರಿಗೆ ಬಂದಿದ್ದೀವಿ ಗೈಸ್. ಗಂಡ ದೇವ್ರದ್ದಾಯಿತು, ಹೆಣ್ಣು ದೇವ್ರ ಪೂಜೆಗೆ ಬಂದಿದ್ದೀವಿ. ಈಗ ಚೌಡಮ್ಮ ದೇವ್ರಿಗೆ ಹೋಗ್ತಾ ಇದ್ದೀವಿ. ಚೌಡಮ್ಮನ ದೇವ್ರಿಗೆ ಹಣ್ಣು ಕಾಯಿ ತುಂಬಿಟ್ಟು ನೆಕ್ಸ್ಟು ಪಟ್ಲದಮ್ಮ ದೇವ್ರಿಗೆ ಹೋಗ್ತೀವಿ. ಇವಾಗ ಬನ್ನಿ ಹೋಗೋದ ಎಲ್ಲ ಪೂಜೆ ಸಾಮಾನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ಬಂದು ನೆಲೆಸಿರೋದು ಊಟ. ಗೊತ್ತಿದ್ರೆ ನೋಡಿ ಕಟ್ ಮಾಡಿ ಅನುರಾಗವೆಂಬ ನೀನಿದಂತೆ ಮುದ ನೀಡ ಮಧು ಈ ಸಿಂಚನ ಮಧುರ ವೀಕ್ಷಣ. ಇನ್ನೊಂದು ದೇವ್ರು ಬಂದಿದ್ದೀವಿ guys. ಇದು ಪಟ್ಲದಮ್ಮ. ಬಾಕ್ಲು ತೆಗ್ದಿಲ್ಲ, ಕೀಸ್ಕೊರಕ್ಕೆ ಹೋಗಿದ್ದಾರೆ. ಕೀಸ್ಕೊ ಬಂದ್ಮೇಲೆ ಆ ದೇವ್ರನ್ನ ತೋರಿಸ್ತೀನಿ ನಿಮಗೆ. ಇದು ಲಾಸ್ಟ್ ದೇವರು. ಚೌಡಮ್ಮ ಆಯ್ತು, ಈಗ ಪಟ್ಲದಮ್ಮ ದೇವರು guys. ಎಲ್ಲರೂ ಕೂತಿದ್ದಾರೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ತಿರ್ಗಾ ನಾವು ಚೌಡಮ್ಮ ಗುಡಿಗೆ ಹೋಗಿ ಏನು ಹಣ್ಣು ಕಾಯಿ ತುಂಬಿರ್ತೀವಿ ಅದನ್ನ ಎತ್ಕೊಂಡು ಪೂಜೆ ಮಾಡಿ ಬರಬೇಕು ಗೈಸ್. ಇವಾಗ ಮೂಗೂರು ತಿಬ್ಬಾದೇವಿಗೆ ಬಂದಿದ್ವಿ. ಅದು ಕ್ಲೋಸ್ ಆಗ್ತಿದೆ. 4:15 ಗಂಟೆ ಓಪನ್ ಮಾಡೋದು. 4:15 ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ 41 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ. ಕರೆಕ್ಟಾಗಿ ಗೊತ್ತಾಯ್ತಾ? ಏನು ಹೇಳೋದು? ಇದಕ್ಕೆ ಬಂದಿದ್ದೀವಿ, ಕ್ಲೋಸ್ ಆಗಿಬಿಟ್ಟೈತೆ ಈಗ. ಬಂದಿದ್ದೀವಿ, ಕ್ಲೋಸ್ ಆಗ್ಬಿಟ್ಟೈತೆ. ಸ್ವಲ್ಪ ಬೇಜಾರಾಗೈತೆ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟ ಅಲ್ಲ, ನಾನು ಈ ದೇವಸ್ಥಾನ ನಮ್ಮ ಮನೆ ದೇವರು ಬಂದಿದ್ದು ಅಷ್ಟೇ ಗೈಸ್. ನೆಕ್ಸ್ಟು ಆತ್ಮಲಿಂಗೇಶ್ವರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಗೆ ಸಿಗ್ತೀವಿ. ಬಾಯ್ ಬಾಯ್. ಗಾಯ್ಸ್, ನಾವೀಗ ಆನ್ ದ ವೇ ಬರ್ತಾ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀವಿ. ಅದು ದೇವಸ್ಥಾನ ಕ್ಲೋಸ್ ಆಗಿದೆ. ತೆಪ್ಪದಲ್ಲೆಲ್ಲ ಕರ್ಕೊಂಡು ಹೋಗ್ತಾರಂತೆ ನೋಡಿ ಗೈಸ್. ಇಲ್ಲೆಲ್ಲ ಬೇಡ, ಇಲ್ಲೇ ಹಿಂಗೆ ಅಲ್ಲೆಲ್ಲ ಏನಾಯ್ತಲ್ಲಿ? ಅಲ್ಲೆಲ್ಲ ಅದು ದೇವಸ್ಥಾನನ? ಯಾವುದು? ಸ್ಫಟಿಕ ನೀರ? ಆಳೆ ಐತೆ ಅಂತಾರೆ. ನನ್ನ ಪಕ್ಕ ನನ್ನ ಫ್ರೆಂಡ್ ಕೂತಿದ್ದಾಳೆ, ಅವ್ಳು ವಿಡಿಯೋ ಬರಲ್ವಂತೆ. ನೀವೊಂದು ಸ್ವಲ್ಪ ಹೇಳಿ, ವಿಡಿಯೋಗೆಲ್ಲ ಬರಲ್ವಂತೆ. ಫ್ರೆಂಡ್ಗೆ ಸಪೋರ್ಟ್ ಮಾಡ್ಬೇಕು ತಾನೆ. ಇವಳೊಬ್ಳು ಹೀರೋ
ಸಪೋರ್ಟ್ ಮಾಡ್ಬೇಕು ತಾನೆ ಅನ್ನೋ ಜೊತೆಗೆ ಬಂದ್ಬಿಟ್ಟು ಅದು ಇದು ಚಾಲೆಂಜಸ್ ಎಲ್ಲ ಮಾಡ್ಬೇಕು ತಾನೆ, ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ಗೈಸ್ 15 ಕಮೆಂಟ್ಸ್ ಬರ್ಬೇಕಂತೆ. 15 ಕಮೆಂಟ್ಸ್ ಬಂದರೆ ಅವಳು ವಿಡಿಯೋದಲ್ಲಿ ಬರ್ತಾಳಂತೆ. ಪ್ಲೀಸ್ 15 ಕಮೆಂಟ್ಸ್ ಮಾಡಿ. ನಮ್ಗೆ ಗೊತ್ತಿರಬಾರ್ದು ಬೇರೆ ಅಂದರೆ ಸಬ್ಸ್ಕ್ರೈಬರ್ ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಆಗಿರ್ಬಾರಂತೆ, ಅವ್ರು ಬಿಟ್ಟು ಬೇರೆ ಅನ್ನೋನ್ ಪರ್ಸನ್ಸು 15 ಕಮೆಂಟ್ಸ್ ಮಾಡಿದ್ರೆ ಅವಳು ನನ್ನ ನೆಕ್ಸ್ಟ್ ವಿಡಿಯೋಗೆ ಬರ್ತಾಳಂತೆ. ಏನು ಚಾಲೆಂಜ್ ಮಾಡಬೇಕು ಅಂತ ಹೇಳಿ ನನ್ನ ಫ್ರೆಂಡ್ನ ರಿವೀಲ್ ಮಾಡ್ತೀನಿ ಆ ವಿಡಿಯೋದಲ್ಲಿ. ಹಾಯ್ ಗೈಸ್, ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ಆತ್ಮಲಿಂಗೇಶ್ವರ ಟೆಂಪಲ್. ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ. ನಾಳೆ ಶಿವರಾತ್ರಿ ಅಲ್ವಾ, ಅದಕ್ಕೆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಫಸ್ಟು ಆಂಜನೇಯ ಟೆಂಪಲ್ ಇದೆ, ನೆಕ್ಸ್ಟ್ ಇಲ್ಲಿ ನಂದಿ ಇದೆ, ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋದ ಬನ್ನಿ. ನಂದಿ ಫುಲ್ಲು ಕಾಲೆಲ್ಲ ಸುಡ್ತೈತೆ. ಎಷ್ಟು ಬಿಸಿಲು ಅಂದರೆ ನಿಮ್ಗೆ ಹೂವೇನು ಮಾಡ್ಕೊಂಡಿರೋಕ್ಕಾಗಲ್ಲ, ಅಷ್ಟು ಬಿಸಿಲು ಗೈಸ್. ಫುಲ್ಲು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಇವತ್ತು ನಾವು. ರಂಗೋಲಿ ಎಲ್ಲ ಹಾಕಿದ್ದಾರೆ ನೋಡಿ. ನಂಗೆ ಈ ಪ್ಲೇಸ್ ಯಾವಾಗಲೂ ಇಷ್ಟ ಆಗುತ್ತೆ. ಈ ಟೆಂಪಲ್ ಫುಲ್ಲು ವಿಶಾಲವಾಗಿ ಸ್ಪೇಷಿಯಸ್ ಆಗಿ ಎಷ್ಟು ಸಖತ್ತಾಗಿದೆ ಅಂದರೆ ನೀವೆಲ್ಲರೂ ವಿಸಿಟ್ ಮಾಡಬೇಕು ಈ ಟೆಂಪಲ್ಗೆ. ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ, ಸಕ್ಕತ್ತಾಗಿದೆ ಗೈಸ್. ನಾಳೆ ಇನ್ನೂ ಗ್ರ್ಯಾಂಡಾಗಿರುತ್ತೆ. ಇದು ಗಣೇಶ ಅದು ರಂಗೋಲಿ ಸ್ವಲ್ಪ ಹಾಳಾಗಿದೆ ಅಷ್ಟೇ, ಸಖತ್ತಾಗಿ ಬಂದಿದೆ. ನಾಳೆಗೆಲ್ಲ ಪ್ರಿಪ್ರೇಷನ್ ನಡೀತಿದೆ. ನೀವು ಕೇಮದಡ್ಡಿ ಹತ್ರ ಬಂದು ಲೊಕೇಶನ್ ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಸಖತ್ತಾಗೈತಲ್ವಾ ಪ್ಲೇಸು? ನಾನು ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಇವತ್ತು ಫಸ್ಟ್ ಟೈಮ್ ಬಂದಿದ್ದಾಳೆ. ನನ್ನ ತಂಗಿನೂ ಅಷ್ಟೇ ಬೇಜನ್ ಸಲ ಬಂದಿದ್ದಲ್ವೇ, 2-3 ಸಲ ಬಂದಿದ್ದೆ. ನೋಡಿ ಗೈಸ್, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ. ಬಣ್ಣಗಳು ಗರಬಡಿದಂತೆ ನಿಂತು ನಿನ್ನಂದ ನೋಡುತ್ತಿವೆ ಎಲ್ಲ ಮರೆತು ನಿನ್ನ ಮುಂದೆ ತಾವೆಲ್ಲಿ ಎನ್ನುತ್ತ. ನೆನ್ನೆ ವೀಡಿಯೋ ಎಂಡ್ ಮಾಡಿದ್ದಿಲ್ಲ ಗೈಸ್, ಇವಾಗ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆನ್ನೆ ಎಲ್ಲ ಟಯರ್ಡ್ ಆಗಿತ್ತಲ್ಲ, ಅದಕ್ಕೆ ಬಂದೆಲ್ಲ ಮಲ್ಕೊಬಿಟ್ವಿ ಊಟ ಮಾಡಿಬಿಟ್ಟು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲವಿಂಗ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲವ್ ಯು.